ಈ ಮಟ್ಟಕ್ಕೆ ಆಗ್ಬೇಕಾದ್ರೆ ಮೊಟ್ಟ ಮೊದಲ ಒಂದು ಮಾಧ್ಯಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾಧ್ಯಮದಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್, ಡೇಟ್ಸ್ ಮತ್ತೆ ಯಾವಾಗ ಬರಬೇಕು ಏನು, ಮತ್ತೆ ನೀರಾಗಿರ್ಬೋದು, ಉಚಿತವಾಗಿ ಕೊಡೋದಾಗಿರ್ಬೋದು, ಅದೇ ತರ ಕರೆಂಟ್ ವ್ಯವಸ್ಥೆ ಆಗಿರೋ ಪ್ರತಿಯೊಂದು ಜನರಿಗೆ ತಿಳಿಸಿರ್ತಕ್ಕಂಥ ಮಾಧ್ಯಮದವರಿಗೆ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜ್ಯದ ಹಳ್ಳಿ ರೈತರ ಪರವಾಗಿ. ಹಾಗೆ ದೊಡ್ಡಬಳ್ಳಾಪುರ ಮಾಧ್ಯಮದ ಕಾರ್ಯದರ್ಶಿಗಳಾದಂತಹ ನಲುತ್ತಿ ಚಂದ್ರಣ್ಣ ಅವರಿಗೆ ಹಾಗೆ ಅವ್ರ ಟೀಮ್ಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಹಳ್ಳಿ ರೈತರ ಪರವಾಗಿ. ಧನ್ಯವಾದಗಳಣ್ಣ. ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತಾಡ್ಬೇಕಂತೇಳಿ ನಿಮ್ಮ ಹತ್ರ ಕೇಳ್ಕೊಂತೀನಿ ಅಣ್ಣ. ಸೇವೆ ಮಾಡೋದು ಎಲ್ಲರಿಗೂ ಬರೋದಿಲ್ಲ. ಅದು ಮನಸ್ಫೂರ್ತಿಯಾಗಿ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಬಂದ್ರೇನೆ ಅದು ಮಾಡೋಕ್ಕಾಗೋದು. ಎಲ್ಲ ಬಂದವರೆಲ್ಲ ಸೇವೆ ಮಾಡಕ್ ಹೋದ್ರೆ ಸೇವೆ ಮಾಡಿಸ್ಕೊಳೋದಿಲ್ಲ. ಅದಕ್ಕೆ ಅಂತಂದು ಒಂದೊಂದು ಹಂತದಲ್ಲಿ ಒಬ್ಬರು ಇರ್ತಾರೆ. ಒಬ್ಬರು ನೀರು ಕೊಡೋದು, ಒಬ್ಬರು ಅನ್ನ ಕೊಡೋದು, ಒಬ್ಬರು ಮಾರ್ಗದರ್ಶನ ಕೊಡೋದು, ಹಿಂಗೆ ನೂರಾರು ರೀತಿಯಲ್ಲಿ ಒಂದು ಜಾತ್ರೆ ಆಗ್ಬೋದು, ಒಂದು ಸಾಮೂಹಿಕವಾಗಿ ನಡೆಯುವಂಥ ಕಾರ್ಯಕ್ರಮಕ್ಕಾಗ್ಬೋದು, ಯಾವುದೇ ವಿಚಾರವಾಗಿ ಮಾಡಿದ್ರೆ, ಜನಸೇವೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಆದರ್ಶವಾಗಿರ್ತದೆ. ಇಂಥ ಆದರ್ಶವನ್ನ ಮಾಡ್ತಾ ಇರುವಂಥವ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಇವತ್ತೇನು 3-4 ವರ್ಷಗಳಿಂದ ಜಾತ್ರೆಯಲ್ಲಿ ಉಳ್ಕೊಡುವಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇರೋದು, ಮೂಕ ಪ್ರಾಣಿಗಳಿಗೆ ಒಂದು ಅನ್ನದಾನ ಮಾಡೋದು ಮಹಾ ಪುಣ್ಯದ ಕೆಲಸನೇ. ಅಂತ ಕೆಲಸವನ್ನ ಮಾಡ್ತಾ ಇರುವ ನಮ್ಮ ಹಳ್ಳಿ ರೈತ ಅಂಬರೀಷ್ ಅಣ್ಣ ಅವ್ರಿಗೆ ಈ ಘಾಟಿ ದೇವರ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಆಶೀರ್ವಾದ ಇರ್ಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊಂತ ಇದ್ವಿ. ಧನ್ಯವಾದಗಳನ್ನ. ಮುಂದೆ ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಸಹಕಾರ ಆಗುವಂತೆ ನಡ್ಕೋವಂತ ದೇವರ ಮುಖಾಂತರ ಆಶೀರ್ವಾದವನ್ನ ಕೇಳ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವಾಗ ಇಲ್ಲೆಲ್ಲ ಪೆಂಡಾಲುಗಳು ಬಿಚ್ಚಿದ್ದಾರೆ. ಈ ದನಗಳ ಜಾತ್ರೆಯಲ್ಲಿ ಸುಮಾರು 4-5 ದಿನ ಜಾತ್ರೆಯಲ್ಲಿ ಹಸುಗಳು ಕಟ್ಟಿದರು. ಇವತ್ತು ಮಂಗಳವಾರ ಷಷ್ಠಿ ಸುಬ್ರಹ್ಮಣ್ಯ ಉತ್ಸವಕ್ಕೆ ಪವಿತ್ರವಾದ ದಿನ, ತುಂಬ ಪವಿತ್ರವಾದ ದಿನ ಮಂಗಳವಾರ. ಸೋಮವಾರ ಭಾನುವಾರ ಅಂತಂದರೆ ಶನಿವಾರದಿಂದ ಭಾನುವಾರ ಸೋಮವಾರ 2 ದಿನ ಸಿಕ್ಕಾಪಟ್ಟೆ ಬಿಸ್ನೆಸ್ ನಡೀತು ಈ ಎತ್ತುಗಳು ಮಾರಾಟ ಮಾಡೋದು. ಇವತ್ತು ಮಂಗಳವಾರ ಜನನೇ ಇಲ್ಲ, ಜನ ಕಡಿಮೆ ಆಗಿದ್ದಾರೆ. ಯಾತಕ್ಕೆ ಜನ ಕಡಿಮೆ ಆಗಿದ್ದಾರೆ ಅಂದರೆ ದೇವರಿಗೆ ಮಂಗಳವಾರ ಪ್ರತಿಷ್ಠವಾದ್ರೂ ವ್ಯವಹಾರ ಅಂತಂದರೆ ಈ ವ್ಯಾಪಾರಸ್ಥರಿಗೆ ಮಂಗಳವಾರ ಬರೋದಿಲ್ಲ ಅಂಥೇಳಿ ಮಂಗಳವಾರ ಬಿಸ್ನೆಸ್ಸೇ ಇಲ್ಲ, ಜನನೇ ಇಲ್ಲ ನೋಡ್ರಿ. ಯಾವೂರು ಮಾರಾಟ ಆಯ್ತಾ? ಏನು ರೇಟಾ? 160. ಸಿಂಗಲ್ ಎತ್ತು 160 ಕೊಟ್ರ ತಗೊಂಡಿರೋ? ಹೌದಾ? ಏನಕ್ಕೆ? ವ್ಯವಸಾಯಕ್ಕ? ಎತ್ತಿನ ಗಾಡಿಗ? ಶೋಕಿಗ? ಗೌರವಿಂದೂರು ಯಾವೂರು? ಕೆಂಕೆರೆನಾ? ಯಾವೂರು ಯಜಮಾನ್ರೆ? ಏನು ಖರೀದಿ ಮಾಡಿದಿರಾ ಮಾರಾಟ ಮಾಡಿದಿರಾ? ಮಾರಿದೀವಿ. 4-5 ಜೊತೆ ಮಾರಿದೀವಿ, ಇನ್ನೂ 4 ಜೊತೆ ಎಲ್ಲವೇ ಬಾ ನೋಡಿ. ಏ ನಿಂದೆ ಊರು? ಮಂಡ್ಯ? ಓ ಮಾಗಡಿ. ಏನು ರೇಟಿಗೆ ಮಾರಿದಿರಾ? ಇವು 2-3.5 ಲಕ್ಷ ಹೇಳ್ತಾ ಇದೆಯಾ? ಕೊಡೋದು ಬಂದರೆ 3 ಲಕ್ಷ ಕೊಟ್ಟು ಬಿಡ್ತೀಯಾ? ನೀನು ವ್ಯವಸಾಯ ಮಾಡ್ತೀಯಾ? ಹಾಂ, ನಿಮ್ಮಪ್ಪ ಮಾಡ್ತಾನೆ. ನೀನೇನು ಮಾಡ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಎತ್ತುಗಳು ಮಾರೋಕ್ಕಂತನೂ ಅಲ್ಲಿಂದ ಬಂದಿದೆಯಾ ಈಗ? ಇನ್ನೂ ಮಾರಿಲ್ಲ? 4 ಜೊತೆ ಮಾರಿದರೆ ಇನ್ನು ಉಳಿದಿದ್ದು ಇದೊಂದು ಜೊತೆ ಐತೆ. ಹಾಂ ಹಾಂ. ಏನು ಮಾರಾಟ ಆಯ್ತಾ? ಖರೀದೆ ಯಾವುದು? ಒಂಟೆ ಅದೇ ಜೊತೆ. ಓ, ಜೊತೆಗೋಸ್ಕರ ಈಗ ಓಡಾಡ್ಬೇಕು. ಯಾವೂರಣ್ಣ? ದೇವನಹಳ್ಳಿ. ಹಾಂ ಹಾಂ.
ಮಾತಾಡ್ಬೇಕಾ? ಯಾವ ಊರು ನಿಮ್ದು? ನಮ್ದು ಕೊಪ್ಪ ಹೋಬಳಿ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್ಕು. ನಾವು ಮಾರಂಗೆರೆ ಗ್ರಾಮದವರು. ನಮ್ದು ಕೊಪ್ಪ ಹೋಬಳಿ ಮಂಡ್ಯ ಡಿಸ್ಟಿಕ್ಕು. ಅಲ್ಲಿಂದ ಎತ್ಕೊಳ್ ತಗೊಂಡಿದ್ದೀವಿ ಜಾತ್ರೆ ಮಾಡೋಣ ಅಂತ. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅದ್ದೂರಿ ನಡೀತಿದೆ ಅಂದ್ಬಿಟ್ಟು ಅಲ್ಲಿಂದ ಎತ್ಕೊಳನ್ನ ತುಂಬ್ಕೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತಿದೆ. ಇಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಫ್ರೀ ಊಟ ತಿಂಡಿಗಳು ಕೊಡ್ತಾ ಇದ್ದಾರೆ. ಜಾನುವಾರುಗಳಿಗೆ ನೀರು ಮತ್ತು ಹುಲ್ಲು ಎಲ್ಲ ಸೌಕರ್ಯ ಮಾಡ್ತಿದ್ದಾರೆ. ಇದನ್ನು ಬೇರೆ ಡಿಸ್ಟಿಕಲ್ಲಿ ನೋಡ್ಕೊಂಡು ತಿಳಿದು ಅಲ್ಲೂ ರೈತರಿಗೆ ಹುಲ್ಲು ಮತ್ತು ನೀರು ದಾನ ಮಾಡಬೇಕು. MLAಗಳಾಗಲಿ MP ಗಳಾಗಲಿ ಅವರ ಕ್ಷೇತ್ರದಲ್ಲಿ ಈ ಥರದ ರೈತರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ತಮ್ಮ ಹೆಸರು? ನಮ್ಮ ಹೆಸರು ಕರಿಯಾ ಅಂತ, ಮಾರಂಗೆರೆದವರು. ಮಂಡ್ಯ ಡಿಸ್ಟಿಕ್. ಮಂಡ್ಯ ಡಿಸ್ಟಿಕ್ಕು, ಕೊಪ್ಪ ಹೋಬಳಿ. ನೋಡಿದಾರಲ್ಲ, ಕೊಪ್ಪ ಹೋಬಳಿ ಅಂದರೆ ಮಂಡ್ಯ ಜಿಲ್ಲೆಯವರು ಇಲ್ಲಿಗೆ ದನಗಳ ಜಾತ್ರೆಗೆ ಬಂದಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಈ ದನಗಳ ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗೈತೆ ಅಂತ ಮೆಚ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯೂ ಕೂಡ ಈ ಥರ ದನಗಳ ಜಾತ್ರೆ ನಡೆಯುವಾಗ ಇಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಇಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೆ. ಬೇರೆ ಬೇರೆ ಕಡೆ ದನಗಳ ಜಾತ್ರೆ ನಡೆದಾಗ ಇದೇ ವ್ಯವಸ್ಥೆಯನ್ನು ಹಿಂಗೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಯಾವ ಊರು ನಿಮ್ಮದು? ಗದಗ ಜಿಲ್ಲಾ. ಹಾಂ, ತಗೊಂಡಿದ್ದೀರಾ ಓರಿಗಳನ್ನ? ತೊಗೊಂಡಿದ್ದೀವಿ. ಹಾಂ, ಏನು ರೇಟು? ಇವಕ್ಕೆ 1,30,000 ಕೊಡ್ತೀವಿ. ನೀವು ಏನಕ್ಕೋಸ್ಕರ ಇವು ತಗೊಂಡಿರೋದು? ನಾವು ಕೆಲಸ ಮಾಡ್ಸಕ್ಕೆ, ಉಳುಮೆ ಮಾಡೋಕೆ ಓರಿಗಳನ್ನ ತಗೊಂಡಿದ್ದೀರಾ? ಹ್ಞೂ ರೀ. ಹಾಂ, ಇವಾಗ ಯಾವಾಗ ತಗೊಂಡೋಗೋದು ನಿಮ್ಮೂರಿಗೆ? ಇವತ್ತು ಹೊಂಟೂರಿಗೆ ಗಾಡಿ ಬಂದೈತೆ. ಹಾಂ, ಏನು ನಿಮ್ಮ ಅಭಿಪ್ರಾಯ? ಘಾಟಿ ಎತ್ತುಗಳ ಜಾತ್ರೆ ಏನಂತ? ಒಳ್ಳೆ ಜನ ಸೇರ್ತಾರೆ. ಹಾಂ, ತುಳದ್ರಿ ನಮ್ಮ ಇಲ್ಲಿ ತುಳೋ ಜಾತಿ ಕರ ಸಿಗ್ತಾವ್ರಿ ಇಲ್ಲಿ. ಹಾಂ, ಆಗ ಅಲ್ಲಿದ್ದ ಬಂದು ತೊಗೊಂಡಿದ್ದೀವಿ ಗದಗಿಗೆ. ನೀವು ಗದಗಿಂದ ಇಲ್ಲಿಗೆ ಬಂದು ವರ್ಷ ಬರ್ತೀವಿ ನಾವು. ವರ್ಷ ಜಾತ್ರೆ ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಮ್ದು 12 ವರ್ಷದಿಂದ ಬರಕತ್ತೀವಿ. ನಾನು ಇಲ್ಲಿಂದ 12 ವರ್ಷದಿಂದ ಬರಕತ್ತೀವಿ. ಇವರು 30 ವರ್ಷದಿಂದ ಬರಕತ್ತಾರೆ. ನಮ್ಮ 30 ವರ್ಷದಿಂದ ಬರತ್ತೆ. ಏನಂತೀರಾ? 30 ವರ್ಷದಿಂದ ಹೆಂಗಿತ್ತು ಜಾತ್ರೆ, ಇವಾಗ ಹೆಂಗೈತೆ? ಜಾಸ್ತಿ ರೇಟ್ ಜಾಸ್ತಿ. ಹಾಂ, ಆವಾಗ ಕಮ್ಮಿ. ಅವಾಗ 3,000 4,000 ಕೊಡ್ತಂದ್ರಿ ಅವರು. ಹಾಂ, 3,000 4,000 ಕೊಟ್ಟಂದ್ರೆ ಈಗೆಲ್ಲ 1 ಲಕ್ಷದ ಮ್ಯಾಗ ಬೇಕು. ಹಾಂ, ಇವಾಗ ಎಷ್ಟು ಜೊತೆ ತಗೊಂಡಿದ್ದೀರಾ ನೀವು ಜೋಡಿ? ನಾವು 5 ಜೋಡಿ ತೊಗೊಂಡಿದ್ದೀವಿ. 5 ಜೋಡಿ, 5 ಜನ ರೈತರಿಗೆ ವ್ಯವಸಾಯಕ್ಕೆ ತೊಗೊಂಡಿವ್ರಿ ನಾವು. ಹಾಂ, ಏನಂತೀರಾ? ದನಗಳ ರೇಟ್ಗಳು ಜಾಸ್ತಿ ಆಗೈತಲ್ಲ? ಜಾಸ್ತಿ ಆಗೈತ್ರಿ. ಮತ್ತೆ ಏನು ತೊಗೊಳೋದಲ್ರಿ, ಹಳ್ಳಿಕಾರ ನಾವು ಉಳಿಸ್ಬೇಕ್ರಿ, ಉಳಿಕೆ ಬೆಳೆಸ್ಬೇಕು, ಹಾಂ, ತೊಗೋಬೇಕ್ರಿ. ಈಗ ನಿಮ್ಮ ಕಡೆ ಜರ್ಸಿ ಇಲ್ವಾ? ಜರ್ಸಿ ಅದಾವ್ರಿ. ನಾವು ಹೂಳ ಬೇಸಾಯ ಮಾಡಕ್ ಬರಲ್ರಿ ಅವು. ಹಾಂ, ಬರೀ ಹಾಲಿಗೋಸ್ಕರ. ಹಾಲಿಗೋಸ್ಕರ ಅವು. ಹಾಂ, ಇವು ಬೇಸಾಯ ಮಾಡಬೇಕು. ಹಾಂ, ಇವು ಬೇಸಾಯ ಮಾಡೋದು. ಇದರಿಂದ ಬೇಸಾಯ ಮಾಡ್ಬೋದು. ಅದರಿಂದ ಬೇಸಾಯ ಮಾಡೋಕ್ಕಾಗಲ್ಲ, ಬರೀ ಹಾಲು ಕುಡಿಬೋದು, ಕರ್ಕೊಂಡು ಹಾಲು ಕುಡಿಬೋದು. ಈ ಚಾನಲ್ ಮುಖಾಂತರ ನಾವು ಭಾಳ ಬಂದಿವಿ ನಾವು. ನಮ್ಗೆ ಇಲ್ಕಂದ್ರೆ ಗೊತ್ತಾಗಿದೆ. ಒಂದಿನ ಕಡೆ ದಿನ ಬಂದಿವಿ ನಾವು ಜಾತ್ರೆಗೆ. ಗೊತ್ತಾಗದ ನೀವು ಚಾನಲ್ನವ್ರು ಎಲ್ಲ ಹೇಳಿಂದ ನಮ್ಗೆ ದೌಡ್ ಬಂದು ನಾವು ಇವತ್ತು ಟೈಮ್ ಬಂದು ತೊಗೊಂಡಿವಿ. ಕರ ತುಂಬ್ಕಾರ ಚಾನಲ್ ಸೇರಿವ್ರಿ. ಮೊದ್ಲಾಗ ಜಾತ್ರೆ ಹೋಗಿಂದ ಬಂದಿರ್ತೀವಿ ನಾವು. ಇಲ್ಲೇ ನಮ್ಗೆ ಗೊತ್ತಾಕಿದ್ದಿಲ್ಲ. ಇವತ್ತು ಬರ್ಬೇಕಂದ್ರೆ ನಿಮ್ಮ ಚಾನಲ್ ಮುಖಾಂತರ ನಮ್ಗೆ ಕೇಳ್ಕೊಂಡು ನಾವು ತಿಳ್ಕೊಂಡು ಇಲ್ಲಿ ಬಂದಿರೋ. ಮುಂಚೆಗೆ ಬಂದಿವಿ ನಾವು. ಜಾತ್ರೆ ಕೂಡಿ ದಿವಸ ಬಂದಿವಿ ನಾವು. ಇಲ್ಲಿ 3 ದಿವಸ ಆಯ್ತು ನಾವು ಬಂದು. ಏನು ಯಜಮಾನ್ರೆ, ವ್ಯಾಪಾರ ಆಯ್ತಾ? ಆಯ್ತು. ಯಾವುದು? ಹಾಂ, ಜೊತೆ ಹಾಂ, ಏನು ರೇಟು? 1,65. 1,65 1,60,000. ಯಾವ ಊರು ಅವ್ರು ತಗೊಂಡಿದ್ದು? ಎಲ್ಲಿ ಅವರು? ಇಲ್ಲ, ಹಾಂ, ನಿಮ್ದು ಯಾವ ಊರು? ಎಲ್ಲ ಊರ್ನವ್ರು ಇದ್ದೀವಿ. ಅಲ್ಲ, ನಿಮ್ದು ಯಾವ ಊರು? ಒಂದೇ ಸುತ್ತಳ್ಳಿ ನಮ್ದು. ನಮ್ಮ ದೊಡ್ಡಬಳ್ಳಾಪುರ ಸುತ್ತಲ್ಲೇ. ದೊಡ್ಡಬಳ್ಳಾಪುರ ಸುತ್ತಳ್ಳಿ ಇಲ್ಲಿ. ಸುತ್ತಳ್ಳಿ. ನೀವು ಎತ್ತುಗಳು ಹೊಡ್ಸಿದ್ದೀರಾ ಇಲ್ಲ ಖರೀದಿ? ನಾವು. ಯಾವುದು? ಹಾಂ, ಓರಿ ಒಂದೇನಾ? ಒಂದೇನೆ. ಏನು ರೇಟ್ ಅದು? ಅದು 38,000 ಹೇಳ್ತಾ ಇದ್ದೀನಿ. ಹಾಂ, ಯಾರನ್ನ ಕೇಳಿದ್ರಾ? ಕೇಳ್ತಾರೆ. ಏನು ರೇಟ್ ಕೇಳಿದ್ರ? 28,000 ತನಕ ಕೇಳ್ತಾರೆ. ಹಾಂ, ನಿಮ್ಗೆ ಗಿಟ್ಟತ್ತಾ? ಗಿಟ್ಟಿದ್ದಕ್ಕೆ ಅಲ್ಲಿ ನಿಲ್ಸಿದ್ವಿ. ಒಳಗಡೆ ಏನು ಕೊಡೋದು? ದನ ಸಖತ್ ಕಷ್ಟ ಅದು. ಹಾಂ, ಹೆಂಗೆ? ಎಷ್ಟು ತಿಂಡಿ ಬೇಕು ತಾನೆ ನಾವು. ಎಲ್ಲ ಹಾಕ್ಬೇಕು. ಎಲ್ಲ ಹಾಕಿರೇನೆ ದನ ಸಾಕಾಣಿಕೆ ಮಾಡಿದ್ರೆ ಬರೋದು. ಹಾಂ, 150 ಕೊಟ್ಟು ತಂದಿರು. 20,000 ಖರ್ಚಿಕ್ಕವ್ರೆ. ಏನ್ ಸಿಗ್ತಾವ್ರಿಗೆ? ಏನ್ ಮಾಡಕ? ಬರಬೇಕು, ಜಾತ್ರೆ ಅಂತ ಬರಬೇಕು. ಬಂದಿದ್ದೀವಿ. ಖರ್ಚು ಮಾಡ್ಬೇಕು, ಮಾಡ್ತಾ ಇದ್ದೀವಿ. ದನ ಕೊಂಡಾಕು ಆಗಲ್ಲ, ಕಟ್ಟಾಕು ಆಗಲ್ಲ. ಜಾಸ್ತಿ ಆಗೈತೆ.
ನಮ್ದು ಇಲ್ಲ, ನೀನು ನಾಳೆ ಇಷ್ಟೊತ್ತಲ್ಲ ಇನ್ನು 50 ದಿನ ಮಾಡಿದ್ರು ಆಗಲ್ಲ. ಯಾಕೆ ಮಾತಾಡ್ತೀವಿ? ಸುಮ್ಮನೆ ಎಷ್ಟೊತ್ತು ಮಾತಾಡ್ರು ಅಷ್ಟೇ. ಫೈನಲ್ ನಾನು ಹೇಳಿರೋದು ಯಾವತ್ತು ಬೀಸ್ತಿರಸ ನಮ್ದು ಒಳಗಿಲ್ಲಣ್ಣ. ಇದು ಅದೇನಾ? ಯಾವೂರ್ದು? ಗೌರಿಬಿದನೂರು. ಯಾವ ಊರು? ಬ್ರೋ ನೀನು ಎಷ್ಟು ನೀರು ಕುಡಿದ್ರು ಅಷ್ಟೇ, 1 ರೂಪಾಯಿ ಬಿಡು ಅಂದ್ರೂ ಬಿಡಲ್ಲ. ಆತದ ಹಿಡ್ಕೊಂಡೋಗಿ ನಾನು ಹೇಳಿರೋದು ಒಂದೇ ಮಾತು. ನೀನು ಬೆಳಗಿನ ಸಾಯಂಕಾಲ ತನಕ ಕೂತ್ಕೊಂಡು 100 ಬಿಡು 200 ಬಿಡು 500 ಬಿಡು ಅವೆಲ್ಲ ಇಲ್ಲ. ನೀನು 50 ಹೇಳಿದ್ರೆ 50 ಕೊಡ್ತಾರ ದನನ? ಅದನ್ನ ಯಾವ್ದನ್ನ ಕೊಡೋದು ದನ 50 ಹಿಡ್ಕೊಂಡೋಗು. ನಿನ್ನ ಹತ್ರ ಇದ್ರೆ ಕೊಡ್ತೀಯಾ? ಇವಾಗ ಬೇಡ, ಅದು ಬಾಯೇನು ಅಲ್ಲೂ ಮುಂಚೆ. ಏನು ರೇಟ್ ಅದು? 4 ಕಲ್ಲು ಇನ್ನ ಅವರು 78 ಹೇಳ್ತಾವ್ರೆ. ನೀವು? ನಾವು ಲಾಸ್ಟ್ ಫೈನಲ್ 60 ಕೊಟ್ಟು ಹಿಡ್ಕೊಂಡು ಹೋಗ್ರಿ ಅಂದ್ವಿ. ಯಾವ ಊರಣ್ಣ? ಅಣ್ಣ ನಮ್ಮದು ಮಂಚನಹಳ್ಳಿ. ಗೌರಿಬಿದನೂರು ಮಂಚನಹಳ್ಳಿ. ಎಲ್ಲರೂ ತಗೊಂಡ್ರ ಮಾರಾಟ ಮಾಡಿದ್ರ? ಬನ್ನಿ ಸರ್. ಏನು ರೇಟಲ್ಲಿ ತಗೋಬೇಕಂತ? ನಾವು ಒಂದು 20 30 ತಗೋಬೇಕು ಅಂತ. ಅವರು 220 210 ಅಂತ ಹೇಳ್ತಾವ್ರೆ. ನೋಡ್ತಾ ಇದೀವಿ. ನೋಡಿ ಯಾವನ್ನ ಒಂದು ಜೊತೆ ತಗೋಬೇಕು, ಒಂದು 2-3 ಜೊತೆ ತಗೋಬೇಕು. ಏನಕ್ಕೆ? ಸಾಕಾಣಿಕೆ ಮಾಡೋಕ್ಕೂ ಬೇಸಾಯ ಮಾಡೋದಕ್ಕೂ ಎರಡಕ್ಕೂ. ಏನ್ರಿ ಯಜಮಾನ್ರೆ, ಜಾತ್ರೆ ಹೆಂಗೈತೆ? ಯಾವ ಊರಣ್ಣ? ಬಳ್ಳಾರಿ. ಹೆಂಗೈತೆ ನಮ್ಮ ದೊಡ್ಡಬಳ್ಳಾಪುರ ಜಾತ್ರೆ, ಘಾಟಿ ಜಾತ್ರೆ? ಮಾತಾಡಿ. ಹೆಂಗೈತೆ ಜಾತ್ರೆ? ಅವ್ರಿಗೆ ಮಂದ ಬಿಡಿ ನೋಡಕ್ ಬಂದವ್ರಣ್ಣ ಇವರು. ಯಾರು? ಎಲ್ಲ ನೋಡಕ್ ಬಂದವ್ರು. ಏನು ಖರೀದಿ ಮಾಡಲಿಲ್ಲ? ಬಳ್ಳಾರಿ ಈ ರೇಟ್ಗಳಿಗೆ ಏನು ಖರೀದಿ ಮಾಡ್ತಾರೆ? ನಿಮ್ಮದೇ ಊರು? ಇಲ್ಲೇ ಪಕ್ಕದಾಗ ತೂರ್ಗೆರೆ ಸುರಗಟ್ಟೆ. ಹೌದಾ? ಏನು ರೇಟ್ ಅಣ್ಣ? ನೋಡ್ತಾ ಇದ್ದೀವಿ ಸರ್, ಅವ್ರು ಹೇಳ್ತಿದ್ದಾರೆ. ಏನು ರೇಟ್ ಹೇಳ್ತಾವ್ರೆ? ಏನು ಇಟ್ಕೊಂಡಾಗಪ್ಪ? ಇಲ್ಲ, ನಾವು ನೋಡ್ತಾ ಇದೀವಿ. ಅವ್ರು ಇನ್ನೂ ಏನು ಹೇಳಿಲ್ಲ, ನಾವು ಹೇಳಿಲ್ಲ. ಯಾವ ಊರು? ಈ ಬಾರಿ ದನಗಳ ಜಾತ್ರೆಯಲ್ಲಿ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಮೇವು ಮತ್ತು ಇಲ್ಲಿನ ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಅಂತಂದರೆ ಎಲ್ಲಿ ಕೂಡ ಒಂಚೂರು ಅವ್ಯವಸ್ಥೆ ಇಲ್ಲದಂಗೆ ದೇವಸ್ಥಾನದವರು ನೀರು ಮತ್ತು ಈ ಕನ್ನಡ ಸಂಘಟನೆಯವರು ಮೇವು ಮತ್ತು ದೇವಸ್ಥಾನದ ಕಡೆಯಿಂದ ಊಟದ ವ್ಯವಸ್ಥೆಯನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗೈತೆ. ಬಂದಿರತಕ್ಕಂಥ ರೈತರಿಗೆ, ದೂರ ಪ್ರಾಂತಗಳಿಂದ ಬಂದಿರತಕ್ಕಂಥ ರೈತರಿಗೆ ಊಟದ ವ್ಯವಸ್ಥೆ ಅಂತಂದರೆ ಏನು ಸಾಮಾನ್ಯ ಅಲ್ಲ. ಆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ರೈತರು ಭಾಳ ಆನಂದ ಪಡ್ತಾ ಇದ್ದಾರೆ. ರೈತರು ಊಟದ ವ್ಯವಸ್ಥೆ ಆಗಲಿ ಮೇವಿನ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಯದ ಸಂಪೂರ್ಣ ಎತ್ತುಗಳ ಜಾತ್ರೆ ನಡೀತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಕೂಡ, ಎಲ್ಲ ಪ್ರಾಂತದಲ್ಲಿ ಕೂಡ ಊಟದ ವ್ಯವಸ್ಥೆ ಮತ್ತು ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಿ ಊಟದ ವ್ಯವಸ್ಥೆ ಆಗಲಿ ಮೇವಿನ ವ್ಯವಸ್ಥೆ ಆಗಲಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಶ್ರಾವಣಬೆಳಗೊಳ ಚಾಮರಾಜಪುರ. ಅಲ್ಲಿಂದ ಬಂದು ತಗೊಂಡಿದ್ದೀರಾ? ಒಂದೇ ತಗೊಂಡಿದ್ದೀರಾ? ಇಲ್ಲ, ಒಂದು 5 ಜೊತೆ. 5 ಜೊತೆ ತಗೊಂಡಿದ್ದೀರಾ? ಎಲ್ಲೈತೆ 5 ಜೊತೆ? ಶ್ರಾವಣಬೆಳಗೊಳದಿಂದ ಬಂದು 5 ಜೊತೆ ಎತ್ತುಕೊಂಡು ತಗೊಂಡಿದ್ದಾರೆ ಅವರು ಗ್ರೂಪು. ಇದನ್ನು ನೋಡೋಣ ಅಂತ ಹೊಡ್ಕೊಂಡು ಹೋದರು. ತುಂಬ ಚೆನ್ನಾಗೈತೆ. ಎಲ್ಲ ಓರಿಗಳು. ಯಾವ ಊರಣ್ಣ? ನಾವು ನಾಗರವಾಡಿ.
ನಾಗರಬಾವಿ, ಬೆಂಗಳೂರು ನಾಗರಬಾವಿ ಅಲ್ಲ, ಇಲ್ಲಿ ಲೆಮನಹಳ್ಳಿ ಕೆಳಗೈತೆ. ಇಲ್ಲಿ ಇರೋದಾ? ತಗೊಂಡಿದ್ದೀರಾ ಮಾರಾಟ ಮಾಡಿದ್ದೀರಾ? ಮಾರಾಟ. ಯಾವುದು ಎತ್ತು? ಎಷ್ಟು ಎತ್ತು? ಒಂದು ಜೊತೆ. ಏನು ರೇಟಲ್ಲಿ? 110. 110ಕ್ಕೆ ಮಾರಾಟ ಮಾಡಿದ್ದೀರಾ? ಮಾರಾಟ ಮಾಡಿ. ಮತ್ತೆ ತಗೊಂಡಿದ್ದೀರಾ? ಇನ್ನೂ ಇಲ್ಲ, ಹುಡುಕ್ತಾ ಇದ್ದೀವಿ. ಹಾಂ, ಯಾವ ರೇಟಲ್ಲಿ ತಗೋಬೇಕು ಅಂತ? 110, 105 ದನ ಇದ್ದಂಗೆಲ್ಲ ಕೇಳ್ತೀವಿ. ನಿಮ್ದು ಯಾವ ಊರಣ್ಣ? ನಾವು ಬಳ್ಳಾರಿ ಕಡೆಯವರು, ಬಳ್ಳಾರಿಯವರೇ, ಬಳ್ಳಾರಿ ಬಾಗಲಹಳ್ಳಿ. ಹಾಂ, ಏನು ತಗೊಂಡಿದ್ದೀರಾ ಮಾರಾಟ? ಏನು ತಗೊಂಡಿಲ್ಲ, ನಾವು ಬಂದಿದ್ವಿ ನಾವು ರೈತರು, ಹಾಂ ನಾವು ತೊಗೊಂಬ್ಲಿಕ್ಕೆ ಬಂದಿದ್ವಿ. ಇವತ್ತು ಬೆಳಿಗ್ಗೆ ಬಂದಿದ್ವಿ, ದರ್ಶನ ಮಾಡ್ಕೊಂಡಿದ್ವಿ, ಈಗ ಬಂದಿದ್ವಿ. ಈಗ ಜಸ್ಟ್ ಹಿಂಗೆ ಊಟ ಮಾಡ್ಕೊಂಡು ಹಿಂಗೆ ಬಂದಿದ್ವಿ. ನೋಡ್ಬೇಕು ಅಂತ ಬಂದಿದ್ದೀರಾ? ನೋಡಿ ತೊಗೊಂಡು ಹೋಗಂತೇಳಿ ಬಂದಿದ್ವಿ. ಹಾಂ, ಏನು ಮನೆಗೆ ಸ್ವಲ್ಪ ಸಂತೋಷ ಆಗಿ, ಸ್ವಲ್ಪ ಚೆನ್ನಾಗಿ ಮೇಯಿಸಿ ಚೆನ್ನಾಗಿ. ಯಾವ ರೇಟಲ್ಲಿ ತಗೋಬೇಕು ಎತ್ತ? ಅದು ನೋಡ್ಬೇಕು, ಎತ್ತಿನ ಪ್ರಕಾರ ಅದು ಹೆಂಗಿರುತ್ತೆ. ಅಲ್ಲ, ನಿಮ್ಗೊಂದು ಐಡಿಯಾ ಇರುತ್ತಲ್ಲ, ಈ ರೇಟಲ್ಲೇ ನಮ್ಗೆ 1.5 ಮೇಲೇನೆ ಇಡ್ಬೇಕಂತ ಅನ್ಕೊಂಡಿದ್ವಿ. ಒಳ್ಳೆ ಸ್ವಲ್ಪ ಯಾಕಂದ್ರೆ ಎರಡಲ್ಲಿ ಆ ಥರದಲ್ಲಿ ತಿರುಗಿನ ಆ ಥರಲ್ಲಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಸನ ಭಾಳ ಚೆನ್ನಾಗಿ ಇದು ಮಾಡೋಣ. ನಾವು ಮೊದಲು ನಮ್ಮ ತಾತ ಮುತ್ತಾತ ಕಾಲದಲ್ಲಿದ್ದು ಮೊದಲು ಕರ್ತಾ ಇರ್ತೀವಿ ನಾವು. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಈಗ? ಕನಿಷ್ಠ ಅಂದ್ರೆ ಒಂದು 30-32 ವರ್ಷ. ಘಾಟಿ ಎತ್ತುಗಳ ಜಾತ್ರೆಗೆ 30 ವರ್ಷದಿಂದ. ಮೊದಲು ತೊಗೊಂಡೋಗ್ತಿದ್ವಿ ಇಲ್ಲಿದ್ದ. ಮೊದಲು ಇಲ್ಲಿದ್ದ ತೊಗೊಂಡು 2 ವರ್ಷ 3 ವರ್ಷಕ್ಕೆ ಒಂದ್ಸಲ ಬರ್ತೀವಿ, ತೊಗೊಂಡೋಗ್ತೀವಿ, ಬೇಸಿ ಸ್ವಲ್ಪ ಇದಾದ್ರೆ ಕೊಟ್ಬಿಡ್ತೀವಿ. ಸ್ವಲ್ಪ ದೊಡ್ಡ ನೀವು ಬೇಸಾಯ ಮಾಡೋದಕ್ಕೆ ಬರೀ ಸೋಕಿಗೆ ಪ್ಲಸ್ ಬೇಸಾಯ. ತಮ್ಮ ಹೆಸರು? ಸುರೇಶ್ ರೆಡ್ಡಿ ಅಂತೇಳಿ. ಸುರೇಶ್ ರೆಡ್ಡಿ, ಕೊಳಗಲ್. ನಮ್ಮ ಗೌಡ್ರೆ ಏನ್ರಿ ಖರೀದಿ ಮಾಡಿದ್ರೇನ್ರಿ? ಖರೀದಿ ಮಾಡಿದ್ರಾ? ಯಾವ ಊರು? ನಮ್ದು ಹೊಸಪೇಟೆ. ಹೊಸಪೇಟೆ, ಬಳ್ಳಾರಿ ಹೊಸಪೇಟೆನಾ? ಹಂಪಿ. ಏನ್ ರೇಟ್ ಹೇಳ್ತಾವ್ರೆ? ಏನ್ ರೇಟ್ ಕೇಳಿದ್ದೀರಾ? ಅವರು 110 ಕೇಳ್ತಾರ್ರಿ. ಹಾಂ, ನಾವು 80 ಒಳಗೆ ಕೇಳಕೈತಿ. ಹಾಂ, ಏನು ಅಲ್ಲ ಆಗೈತಾ? ಬಾಯಿ ಗುಡಿ 2 ವರ್ಷ ಇದೆ. ಹಾಂ, ಏನ್ರಿ ಕೆಟ್ಟವ ಸ್ವಲ್ಪ ಲೇಸ್ಬೇಕು. ಯಾವ್ದ್ರಿ ನಿಮ್ದು? ಖರೀದಿ ಮಾಡಕ್ಕೆ ಬಂದಿದ್ದೀರಿ? ರೇಟ್ ಗಿಟ್ಟಿದ್ರೆ ತಗೊಂತೀರಿ? ಹಾಂ, ನಮ್ಮರಿ ಮುಗಿದವ್ರಿ ಅಲ್ಲೇ ಭಾಳಷ್ಟು ಜನ ಹಾಕೊಂಡು ಹೋಗಿದ್ದಾರೆ. ಎಷ್ಟು ಜನ ಬಂದಿದ್ರಿ ತಾವು? ಅಲ್ಲಿಂದ ಒಂದು 50 ಜನ ಬಂದಿರಿ. ಹಾಂ, ಹೊಸಪೇಟೆಯಿಂದ 50 ಜನ. ನಮ್ಮೂರು ಒಂದೇ ರಾಮಸಾಗರ ಹೊಸಪೇಟೆ ಪಕ್ಕಿ, ಕಂಪ್ಲಿ ಪಕ್ಕಿ ನಮ್ಮೂರು 5 ಕಿಲೋಮೀಟರ್. ಹಾಂ, ನಿಮ್ಮ ಒಂದೇ ಊರಿಂದ 50 ಜನ ಬಂದಿದ್ದೀವಿ. ಹಾಂ, ಎಷ್ಟು ಖರೀದಿ ಮಾಡಿದ್ದೀರಾ? ಒಂದು 10 ಜೊತೆ ಖರೀದಿ ಮಾಡಿದ್ವಿ. ನಮ್ಮ ಪಕ್ಕದಲ್ಲೇ ಒಂದು 5 ಜೊತೆ ಖರೀದಿ ಮಾಡಿರಿ. ಗಾಡಿ ತಗೊಂಡು ಹಾಕೊಂಡು ಹೋಗ್ಬಿಟ್ರಿ. ಏನು ಅನಿಸ್ತೈತೆ ಘಾಟಿ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಅವಾಗ ಈಗ ಭಾಳ ಕಮ್ಮಿ ಆಯ್ತು ರೀ. ಒಂದು 20 ವರ್ಷ ಕೇಳಿದ್ರೆ ಈಗ ಭಾಳ ಕಮ್ಮಿ ಆಗಿದೆ. ನಾವು ಜಾಸ್ತಿ ಆಗೈತೆ ಅಂತ ಈ ವರ್ಷ ಜಾಸ್ತಿ ಆಗಿದೆ. ಈ ವರ್ಷ ಸ್ವಲ್ಪ ಪರವಾಗಿಲ್ಲ. ಹೋದ ವರ್ಷ ಆಚೆ ವರ್ಷ ಭಾಳ ಕಮ್ಮಿ ಇದ್ವು. ಅಂದ್ರೆ ಬಲ್ದನಲ್ಲ, ಬರೀ ಸಣ್ಣದನ ಇವು ನಾಟಿ ಮಾಡಕ್ಕೆ ವ್ಯವಸಾಯಕ್ಕೆ ಬರಲ್ಲ ಇವು. ನಮಗೆ ಬಲ್ದನೇ ಬೇಷ್. ನಿಮ್ಗೆ ಎತ್ತುಗಳೇ ಬೇಕು? ನಾವು ನೀರಾವರಿ ಕೊಬ್ಬು ಹೊಡ್ಯಾಕ ಭತ್ತ ಬೆಳಿತೀವಿ ರೀ. ನಾವು ನೀರಿನಾಗ ಅಲ್ಲಿಗೆ ಹೊಡಿಬೇಕು. ಹಂಗಾಗಿ ನಮಗೆ ಸ್ವಲ್ಪ ಬಲ್ದ ಎತ್ತನೇ ಬೇಷ್. ಹಾಂ ಸ್ವಾಮಿ, ನಿಮ್ದು ಯಾವ ಊರು? ನಮ್ದು ಇದೇ ಊರು ಸರ್. ಏನು ಏನಕ್ಕೆ ಬಂದಿದ್ದೀರಾ ಸರ್? ಓದಿ ನೋಡಕ್ ಬಂದಿದ್ದೀವಿ. ಇನ್ನೇನು ಸಮಾಚಾರ? ಆರಾಮಿದ್ದೀರಾ? ಎಲ್ಲ ವಿಡಿಯೋ ಮಾಡ್ತಿದ್ದೀರಾ? ಯಾವುದು ಟಿವಿ ನಿಮ್ದು? ಯಾವ ಊರಣ್ಣ? ಒಮ್ಮೆ ಹೆಂಗ್ಲೂಮಿರಾ? ಒಮ್ಮೆ ದಾಡ್ ಕಟ್ಲಾಗ ಕೆಟ್ಲಾಕ್ರಂತ ಒಮ್ಮೆ ಇಡೀ ಯಾವ ಊರು? ಅಲ್ಗಾಪುರ. ಹಾಂ, ಏನು ತಗೊಂಡ್ರ ಮಾರಾಟ? ಏನು ರೇಟು? 2 ಲಕ್ಷ ಆಗಲ್ಲ. ಹಾಂ, ಇವಾಗ ಅಲ್ಗಾಪುರ ಅಂತಂದ್ರೆ ಗೌರಿಬಿದನೂರು ಹತ್ರ. ಏನು ರೇಟ್ ಹೇಳಿದ್ರು? ಏನು ರೇಟ್ ತಗೊಂಡಿದ್ದೀರ? 2 ಲಕ್ಷ ಹೇಳಿದ್ರು. ಹಾಂ, 2 ಲಕ್ಷ ತಗೊಂಡಿದ್ವಿ. ಏನಕ್ಕೆ ನಿಮ್ಗೆ ಇವು? ಕೆಲಸ, ವ್ಯವಸಾಯ ಮಾಡೋದಕ್ಕೆ. ಏನು ನಿಮ್ಮ ಹೆಸರು? ಸಾಧಿಕ್. ಸಾಸ್ಲು ಏನು ಖರೀದಿ ಮಾಡಿದಿರಾ ಮಾರಾಟ ಮಾಡಿದಿರಾ? ಮಾರಾಟ ಬಂದು ಸ್ವಾಮಿ, ಮಾರಲ್ಲ ಎತ್ತುಗಳು. ಹಾಂ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಯಾವ ಸಾಸ್ಲಾ? ಸಾಸ್ಲ ಪಕ್ಕ ನಾಗಲಾಪುರ ಅಂತ ಹೇಳಿ. ಹಾಂ, ಏನು ಇವು ನಿಮ್ಮವೇನಾ? ನಮ್ಮವೇ. ಏನು ರೇಟ್ ಹೇಳಿದ್ರಾ? ಇವು 1.35 ಹೇಳ್ತಾ ಇದ್ದೀವಿ ಸ್ವಾಮಿ. ಹಾಂ, ಯಾರನ್ನು ಕೇಳಿದ್ರಾ? ಕೇಳಿರು, ಹೋದ್ರು. ಹಾಂ, ಏನು ರೇಟ್ ಕೇಳಿದ್ರು? ಅವರು ಕೇಳಿರೋ 90,000 ಕೇಳಿರು. ನಾವು ಕೊಡಲಿಲ್ಲ. ನಾವು ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಹೆಂಗೈತೆ ದನಗಳ ಜಾತ್ರೆ ಘಾಟಿ? ದನಗಳ ಜಾತ್ರೆ ಪರವಾಗಿಲ್ಲ ಸರ್, ಚೆನ್ನಾಗಾಯ್ತು. ಆಗ ಒಳ್ಳೆ ವ್ಯಾಪಾರ ಆಯ್ತು ನೋಡಿ. ಈಗ ಹೋದ 2 ಲಕ್ಷ ಆದವು.
ಆತವೆ ದನಗಳು ಆಗಿದ್ದವಕ್ಕಿಲ್ಲ ಆಗೋಕಾದ್ವು ಆಗಿದ್ದವಕ್ಕಿಲ್ಲ. ಚೆನ್ನಾಗೈತೆ. ಹ್ಞೂ ಸರ್ ಚೆನ್ನಾಗೈತೆ ಭಾರಿ ಜನಗಳ ಜಾತ್ರೆ. ಯಾವೂರಣ? ಇವು ನಿಮ್ಮವನಾ? ಯಾವೂರು? ಎಲ್ಲಿ? ಕ್ಯಾಮನಹಳ್ಳಿ ಒಳನಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು. ಹಾಂ. ಏನು ಮಾರಾಟನಾ? ಮಾರಾಟ ಆಗೋಯ್ತಾ? ಆಯ್ತು ಸ್ವಾಮಿ, ಇನ್ನೂ ಒಂದು 4-5 ಜೊತೆ ಅವೆ. ಹಾಂ. ಮಾರಾಟ ಏನು ರೇಟಿಗೆ ಮಾರಾಟ ಮಾಡಿದ್ದೀರಾ? ಒಂದು ಜೊತೆ 130, ಒಂದು ಜೊತೆ 110. ಆದರೆ ಘಾಟೆ ಮಾತ್ರ ಊಟ ಚೆನ್ನಾಗಿ ಕೊಟ್ಟರು. ಕ್ಯಾಮನಹಳ್ಳಿಗೂ ಹಂಗೆ ಕೊಡಲಿ ಅಂತ ನಾನು ಹೇಳ್ತೀನಿ. ಯಾವ ಊರ ಹತ್ರದ? ಕೊರಟಗೆರೆ ತಾಲೂಕು. ಅಲ್ಲಿನ ದನಗಳ ಜಾತ್ರೆ? ದನಗಳು ಜನವರಿ 14ನೇ ತಾರೀಕು. ಹಾಂ. ಅಲ್ಲೆಲ್ಲ ಗಂಟು ಮುಟ್ಟ ಕಟ್ಟಿದ್ದೀರಾ? ನಾವು ಮಾರಕ್ಕೆ ಓದ್ತೀವಿ. ಆಗೋಯ್ತು ನಿಮ್ಮ ಕೆಲಸ. ಕ್ಯಾಮನಹಳ್ಳಿಗೂ ಹಂಗೇನೆ ಊಟ ನೀರಿನ ವ್ಯವಸ್ಥೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲ ಓರಿಗಳೈತೆ, ಹತ್ತತ್ರ ಎಲ್ಲ ಮುಗಿಸ್ತಾ ಇದ್ದಾರೆ ನೋಡ್ರಿ. ಇವರು ಪೆಂಡಲ್ ಹಾಕ್ಕೊಂಡಿದ್ರು. ಯಾವ ಊರಣ? ಏನು ಆಗೋಯ್ತಾ? ಆಗೋದು ನನ್ನ ಜೊತೆ ಅಷ್ಟೇ. ಇದೇನಾ? ಏನು ರೇಟ್ ಹೇಳ್ತಾ ಇದ್ರಿ ಇವು? 190 ಹೇಳ್ತೀನಿ. ಹಾಂ. ಏನು ಅಲ್ಲಾಗೈತಾ? ಆಗೈತೆ. 190 ಅಲ್ಲಾಗೈತಂತೆ. ಎಷ್ಟು ಕೇಳಿದ್ರ? 120 ಕೇಳಿದ್ರು. 120? ಯಾವ ಊರಿನವರು? ಗೋರಬಿದ್ನವರು. ಅಲ್ಲಲ್ಲ ಕೇಳಿದ್ದು ಹಾವೇರಿಯವರು. ಹಾವೇರಿಯವರು 120 ಕೇಳಿದ್ರು. ನೀವು ಫೈನಲ್ ಏನು ಹೇಳಿದ್ರಿ? ನಾವು 150 ಕಮ್ಮಿ ಕೊಡಲ್ಲ ಅಂತ. ಹಾಂ. 150 ಹೇಳ್ತಾರೆ. ಹಳ್ಳಾಗೈತೆ, ಎತ್ತುಗಳು ಚೆನ್ನಾಗೈತೆ, ಉದ್ದದಾದ ಕೊಂಬುಗಳು. ಸ್ವಲ್ಪ ತುಂಡಾಗಿರ್ಬೋದು. ಇವಾಗ ಬರ್ರಿ ಇವಾಗ. ಏನು ಇದರ ವಿಶೇಷತೆ ಏನು? ಇವೇನು ರೇಟ್ ಹೇಳ್ತೀರಾ? ಇವು 150 ಹೇಳ್ತಾ ಇದ್ದೀವಿ. ಹಾಂ. ಯಾರನ್ನ ಕೇಳಿದ್ರ? 110 ಕೇಳಿದ್ರು. ಹಾಂ. ಅದಕ್ಕೆ ನಾವು ಕೊಡಲ್ಲ. 120 ಆದ್ರೆ ಕೊಡ್ತೀವಿ. ಹಾಂ. ಕೊಡಲ್ಲ. ಹಾಂ. 120 ಆದ್ರೆ ಕೊಡ್ತೀರಾ? 120 ಆದ್ರೆ ಕೊಡ್ತೀವಿ, ಕೊಡಲ್ಲ. ಇದೇನು ಅಲ್ಲಾಗೈತೆ? ಅಲ್ಲಿ ಎರಡೆರಡಲ್ಲ. ಎರಡೆರಡಲ್ಲು. ಚೆನ್ನಾಗೈತೆ ಎತ್ತುಗಳು. ಓ, ಕೊರಟಗೆರೆ ತಾಲೂಕುನಾ? ಅಲ್ಲಿ ಇದ್ದಾರೆ ಕೊರಟಗೆರೆನವರು. ಈ ಸುತ್ತಮಲ್ಲಿರೋರೆಲ್ಲ ಕೊರಟಗೆರೆ ತಾಲೂಕಿನವ್ರೆ. ಹಾಂ. ಹೆಂಗೆ ನಿಮ್ಮೂರ ಹತ್ರ ಕೊರಟಗೆರೆ ಯಾವುದೋ ಎತ್ತುಗಳ ಜಾತ್ರೆ ಐತಂತಲ್ಲ? ಕ್ಯಾಮನಹಳ್ಳಿ. ಕ್ಯಾಮನಹಳ್ಳಿದು ಯಾವಾಗ? ಅದು ಇದಾದ್ಮೇಲೆ. ಅಂದರೆ ಸಂಕ್ರಾಂತಿ ಹಬ್ಬ ಆಗ್ತಿರೋ ದಿವಸ ಅಲ್ಲಿ ಹೋಗ್ತಾರೆ. ಹಾಂ. ಏನು ರೇಟ್ ಹೇಳ್ತಾ ಇದ್ದೀರಾ ನಿಮ್ಮ ಎತ್ತುಗಳು? 1,80,000. ಹಾಂ. ಯಾರನ್ನ ಕೇಳಿದ್ರಾ? ಕೇಳಿದ್ರು. ಹಾಂ. 1,50,000 ಕೇಳಿದ್ರು, ಕೊಟ್ಟಿಲ್ಲ ನಾವು. ಹಾಂ. ಗಿಟ್ಟಲ್ವಾ? ಗಿಟ್ಟಲ್ಲ. ಹಾಂ. ಹೆಂಗೈತೆ ದನಗಳ ಜಾತ್ರೆ? ಘಾಟಿದು ಚೆನ್ನಾಗಿ ಆಯಿತು ಜಾತ್ರೆ. ಹಾಂ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ ಇವನ್ನು ನೀವು? ನಾವು ನಮ್ಮ ತಾತನ ಕಾಲದಿಂದ ದನ ಮೇಯಿಸ್ತೀವಿ. ನಾವು ದನ ಮೇಯಿಸೋದಲ್ಲ, ಈ ಎತ್ತುಗಳನ್ನು ಎಷ್ಟು ದಿನದಿಂದ? ಇವು 1 ವರ್ಷ ಆಗೈತೆ ನಾವು ತಗೊಂಡು. ಎಲ್ಲಿಂದ ತಂದಿದ್ದೀವೋ? ವಿದ್ರಾಶ್ವತ್ಥ ಜಾತ್ರೆಯಿಂದ. ಹಾಂ. ಆವಾಗ ಎಷ್ಟಕ್ಕೆ ತಗೊಂಡಿದ್ರಿ ನೀವು? 1,40,000 ತಗೊಂಡಿದ್ವಿ. ಹಾಂ. ಇವಾಗ ಎಷ್ಟು ಮಾರಬೇಕು ಅಂತ? ಇವು 1,60,000 ಮೇಲೆ ಬಂದರೆ ಕೊಡೋಣ ಅಂತ. ಅದಕ್ಕೆ ವ್ಯಾಪಾರ ಗಿಟ್ಟಿಲ್ಲ. ವ್ಯಾಪಾರ ಗಿಟ್ಟಿಲ್ಲ. ವ್ಯಾಪಾರ ಬಿಚ್ಚಿಸ್ತಾರೆ, ಓಡಿಸ್ತಾರೆ. ಈಗ ವ್ಯಾಪಾರ ಆಗದೆ ಇದ್ರೆ ನಿಮ್ಗೆ ಬೇಜಾರು ಅನ್ಸಲ್ವಾ? ಬಂದು ಹಾಂ. ಅಲ್ಲ, ಈಗ ಜೋಬಲ್ಲಿರೋ ದುಡ್ಡು ಖರ್ಚಾಗಿಲ್ಲ ಅಂತ ಹೇಳ್ಬಿಟ್ಟು ಜೋಬಲ್ಲಿ ಇಟ್ಕೊಂಡ್ರೆ ಬೇಜಾರು ಏನಕ್ಕಾಗುತ್ತೆ ಅಷ್ಟೇ. ಮನೇಲಿ ಮೇಸೋದ್ರ ಬದಲಾಗಿ ಇಲ್ಲಿ ಬಂದಿದ್ದೀವಿ. ವ್ಯಾಪಾರ ಆದರೆ ಆಗಲಿಲ್ಲ ಅಂದರೆ ವಾಪಸ್ ಹೋಗ್ತೀವಿ. ಕೆಲವರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ನಮ್ಮ ಎತ್ತುಗಳು ಮಾರಾಟ ಆಗಿಲ್ಲ ಅಂದರೆ ಅವರು ನಮ್ಮ ಎತ್ತುಗಳು ಮಾರಾಟ ಆಗಿಲ್ಲ ಅಂತ ಬೇಜಾರಾಗಬೇಕು ಅಂದ್ರೆ ಬೇರೆ ಕಾರಣ ಇರ್ತದೆ. ಏನು ಅವ್ರ ಇಲ್ಲ ಆಯೋದು ಒದೆಯೋದು, ಇಲ್ಲ ಏನು ಅವ್ರಿಗೆ ಕೆಲಸ ಸರಿಯಾಗಿರಲ್ಲ, ಆ ಥರ ಆಗಿರುತ್ತೆ. ಹಂಗಾಗಿ ಅವ್ರಿಗೆ ಬೇಜಾರಾಗ್ತೈತೆ. ನಮ್ಗೆ ಆ ಥರ ಏನು ಬೇಜಾರೇನಿಲ್ಲ. ಇಲ್ಲಿ ಊಟದ್ದು ಎಲ್ಲ ದನಗ ಮೇವಿಂದು ಇಲ್ಲಿ ಊಟ ಸಿಗಲ್ಲ ಅಂದ್ರೆ ನಾವು ಚದಂಡ್ಯಾಗ ಬಿಲ್ ಭಾಳ ಆಗ್ತತ್ತು. ಈಗ 2 ವರ್ಷ ಆಯ್ತು, ಭಾಳ ಅನುಕೂಲ ಐತ್ರಿ ಊಟದ್ದು. ಅಲ್ಲಿಂದ ಕೊಪ್ಪಳಿಂದ ಬಂದಿರಿ ನಾವು ಓರಿ ಕೊಡೋಕೆ. ಎಲ್ಲ ಚಲೋ ಐತ್ರಿ. ಎಷ್ಟು ಓರಿ ತಗೊಂಡ್ರಿ? ಒಂದು 20 ಜೊತೆ ತಗೊಂಡಿರಿ ನಾವು. 1,05,000 150 ಮಟ್ಟ ತಗೊಂಡಿರಿ. ಎಲ್ಲ ವ್ಯವಸಾಯಕ್ಕೆನಾ? ಹ್ಞೂ ರೀ, ವ್ಯವಸಾಯ. ದನಗಳ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ ಚಲೋ ಐತ್ರಿ. ನಾವು ಬರಕತ್ತೆ ಒಂದು 15 ವರ್ಷ ಆಯ್ತು. ಅಲ್ಲ, ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ದನಗಳ ಜಾತ್ರೆ ನಡೆಯುತ್ತೆ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಭಾಳ ಚಲೋ ಐತ್ರಿ. ಹೆಂಗೆ? ಇಲ್ಲಿ ಎಲ್ಲ ಊಟದ್ದು, ದನಕ್ಕೆ ಮೇವು, ನೀರಿಂದು ಎಲ್ಲ ವ್ಯವಸ್ಥೆ ಚಲೋ ಐತ್ರಿ. ಹಂಗಾಗಿ ನಾವು ಇಲ್ಲೇ ಭಾಳ ಬರ್ತೀವಿ ವರ್ಷ ಒಟ್ಟ ಬಿಡ್ಲಾರ. ನಾವು ನಿನಗೆ 20 ರೂಪಾಯಿ ಮಾಡ್ಕೊತೀನಿ, ನೀನು 15 ರೂಪಾಯಿ ನಾನು ನಿನ್ಗೆ ಕೊಟ್ಟಿದ್ದೀನಿ. ಏನು ರೇಟು?
ಅಣ್ಣ ಅವರು 30 ರೂಪಾಯಿ ಹೇಳ್ತಾ ಇದ್ದಾರೆ, ನಾವು 20 ರೂಪಾಯಿ ಕೇಳ್ತಾ ಇದ್ದೀವಿ. ಏನು ಹೇಳ್ತಾರೆ? 30 ರೂಪಾಯಿ ಕಮ್ಮಿ ಇಲ್ಲ. ಏನೋ ಕೇಳ್ತಾವ್ರಲ್ಲ ಅವರು ಕೇಳ್ತಾರೆ, ನಮಗೆ ಇಟ್ಬೇಕು. ಏನೇನು ರೇಟ್ಗಳು ಮಾರ್ತಾ ಇದ್ದೀರಾ? ಮಾಮೂಲಿ ಇದು 300 ರೂಪಾಯಿ, 350, ಇವು 40 ರೂಪಾಯಿ, ಇವು 30 ರೂಪಾಯಿ. ಏನಿದು? ಮೂಗ್ದಾರ. ಇದು ಮೂಗ್ದಾರ ಅಷ್ಟು ದಪ್ಪದ್ದು ಇರ್ತತ? ಆಯ್ತದೆ. ವ್ಯಾಪಾರ ಹೆಂಗೈತೆ ಘಾಟಿ ಪರ್ಸೆಯಲ್ಲಿ? ಪರವಾಗಿಲ್ಲ. ಯಾವ ಊರು ನಿಮ್ಮದು? ನಮ್ಮದು ಚಾಮರಾಜನಗರ. ಚಾಮರಾಜನಗರದಿಂದ ಬಂದು ಈ ಶೋಕೇಸ್ ಐಟಮ್ ಮಾರ್ತಾ ಇದ್ದೀವಿ. ಇಲ್ಲಿ ಮಾಡ್ತಾ ಇದ್ದೀವಿ. ದನಗಳ ಜಾತ್ರೆ ಎಲ್ಲೆಲ್ಲ ಅದೇ ಅಲ್ಲೆಲ್ಲ ಹೋಗಿ ಮಾಡ್ತಾ ಇದ್ದೀವಿ. ಪರವಾಗಿಲ್ವ ಅದೇ ನಮ್ಮ ಘಾಟಿ ದೇವಸ್ಥಾನ? ಏನೇನು ಪರವಾಗಿಲ್ಲ ಇಲ್ಲಿ ಘಾಟಿ ಈಗ ಹುಲ್ಲು ವಿತರಣೆ, ದನಗಳಿಗೆ ಮೇವು, ಆಮೇಲೆ ಊಟದ ಸೌಲಭ್ಯ ಸೌಕರ್ಯ ಎಲ್ಲ ಚೆನ್ನಾಗದೆ, ನೀರು ಗೀರು ಎಲ್ಲ ಚೆನ್ನಾಗದೆ, ಅದರಿಂದ ಪರವಾಗಿಲ್ಲ. ಅಪ್ಪಿ ನಿಮ್ದು ಊರು? ನಮ್ಮದು ಹಳೆಯಲ್ಲಿ, ಇಲ್ಲಿ ಗೌರಿಬಿದನೂರು ಹಳೆಯಲ್ಲಿ. ಏನಕ್ಕೆ ತಗೊಂಡಿದೆ ಅದು? ನೀವು ಮೇಕೆಗೆ, ನಮ್ಮ ಮೇಕೆ ಇದೆ ನಮ್ಮ ಮನೆಯಲ್ಲಿ, ಮೇಕೆ ಹಾಕಕ್ಕೆ. ಮೇಕೆಕ್ಕೂ ಕಟ್ಬೋದಾ? ಕಟ್ಬೋದು, ಮುಗಿಸಿರ ಇವು. ಈ ದನಗಳ ಜಾತ್ರೆಯಲ್ಲಿ 2 ದಿನದಿಂದ ಹಳ್ಳಿ ರೈತ ಅಂಬರೀಷ್ ಅವರು 2 ವರ್ಷದಿಂದ, ಇದು 2ನೇ ವರ್ಷ, ದನಗಳಿಗೆ ಉಚಿತವಾಗಿ ಮೇವನ್ನು ಹಂಚಿದ್ದಾರೆ. ಅಂತಂದರೆ ಅವರು ಕೂಡ ರೈತರಿಂದನೇ ಸೇಕರಣೆ ಮಾಡಿ ರೈತರಿಗೆ ಮತ್ತು ಈ ದನಗಳ ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರೈತರಿಗೆ ಉಚಿತವಾಗಿ ಹುಲ್ಲನ್ನು ಸರಬರಾಜು ಮಾಡಿದ್ದಾರೆ, ಉಚಿತವಾಗಿ ಹಂಚಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಅವರ ಅಭಿಪ್ರಾಯ ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ಕಾರ. ನಿಮ್ಮ ಪ್ರೀತಿ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ಏನೋ ಘಾಟಿ ಸುಬ್ರಹ್ಮಣ್ಯ ಅಂತರ್ ರಾಜ್ಯ ದನಗಳ ಜಾತ್ರೆ ವಿಶೇಷ. ಇಡೀ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧ ಆದಂಥ ಒಂದು ಕ್ಷೇತ್ರ ಇದು. ಹಾಗೆ ಪ್ರಸಿದ್ಧ ಆದಂಥ ದನಗಳ ಜಾತ್ರೆ ಅಂತ ಹೇಳ್ಬೋದು. ಏನು ಇವತ್ತು ನಾವು ನೋಡ್ತಾ ಇದ್ದೀವಿ, ದನಗಳ ಜಾತ್ರೆ ಇವತ್ತು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಸುಮಾರು 4 ದಿನಗಳಿಂದ ನಾವು ಉಚಿತವಾಗಿ ಹುಲ್ಲು ಮತ್ತು ನೀರನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಉದ್ದೇಶ ಇಷ್ಟೇ ನಮ್ಮದು, ಹಳ್ಳಿ ರೈತರು ಉಳಿದ್ರೆ ಹಳ್ಳಿ ಕಾರು ಉಳಿಯುತ್ತೆ, ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ. ಫಸ್ಟ್ ಹಳ್ಳಿ ರೈತರು ಉಳಿಸೋ ಅಂಥ ಕೆಲಸಗಳನ್ನ ಮಾಡೋಣ. ಹಳ್ಳಿ ರೈತರನ್ನ ಗುರುತಿಸಿ ಹಳ್ಳಿ ರೈತರ ಸದಾಕಾಲ ಅವರ ಏನು ಒಬ್ಬ ರೈತನಿಗೆ ಏನೆಲ್ಲ ಜಾತ್ರೆಗೆ ಬರ್ತಕ್ಕಂಥ ಬಂದಾಗ ಏನೆಲ್ಲ ಕಷ್ಟಗಳು ಅನುಭವಿಸ್ತಾನೆ ಅಂಥವ್ರಿಗೆ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆಗಿರೋದ್ರಿಂದ ಸೊ ಆ ದೃಷ್ಟಿಯಿಂದ ನಾವು ಉಚಿತವಾಗಿ ಮೇವು ಕೊಡೋ ಅಂಥ ಕಾರ್ಯಕ್ರಮ ಸತತ 2 ವರ್ಷಗಳಿಂದ ನಾವು ಮಾಡ್ಕೊಬರ್ತಾ ಇದ್ದೀವಿ ಅಣ್ಣ. ಸೊ ಇಲ್ಲಿ ಬೇರೆ ತಾಲೂಕುಗಳಿಂದ ಬರ್ತಾರೆ, ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ದೂರದಿಂದ ಬರ್ತಾರೆ. ಅವರೇನೋ ಮಾಡಿರ್ತಾರೆ, ಅಲ್ಲಿಂದ ಹುಲ್ಲುಗಳು ತರೋಕ್ಕಾಗಿಲ್ಲ, ತಂದ್ರೂ 1 ದಿನಕ್ಕೆ ತಂದಿರ್ತಾರೆ, 2 ದಿನಕ್ಕೆ ತಂದಿರ್ತಾರೆ, ಏನೋ ನಂದು ಎತ್ತು ಸೇಲ್ ಆಗಿಬಿಡ್ಬೋದು ಅಂತೇಳಿ. ಸೊ ಇಲ್ಲಿ ಬಂದಮೇಲೆ ಏನಾಗುತ್ತೆ ಅಂದರೆ ಖಾಲಿ ಆಗಿರುತ್ತೆ ಹುಲ್ಲು. ಯಾರೋ ಬೇರೆಯವ್ರ ಹತ್ರ ಹೋಗಿ ಕೇಳಿದಾಗ 400-500 ರೂಪಾಯಿ ಹೇಳ್ತಾರೆ ಕಟ್ಟು. ಆಗೇನಾಗುತ್ತೆ, ರೈತನಿಗೆ ಎಕ್ಸ್ಪೆನ್ಸ್ ದುಡ್ಡು ತಂದಿರಲ್ಲ, ಇಲ್ಲಿ ವ್ಯಾಪಾರ ಆಗುತ್ತೆ ದುಡ್ಡು ಇಟ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ ಅವ್ರದ್ದಲ್ಲಿರುತ್ತೆ. ಸೊ ಆ ದೃಷ್ಟಿಯಿಂದ ಅವ್ರು ತಂದಿರಲ್ಲ ದುಡ್ಡು. ಸೊ ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಅವ್ರಿಗೆ ಪಾಪ ಯಾರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ. ಅಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗಬಾರ್ದು ಒಬ್ಬ ರೈತರಿಗೆ ಅಂಥೇಳಿ ನಾವೇನು ಮಾಡಿದ್ವಿ, ಹೋದ ವರ್ಷದಿಂದ ಹುಲ್ಲು ಕೊಡೋ ಅಂಥ ಕಾರ್ಯಕ್ರಮ ಮಾಡಿ ಅದು ಯಶಸ್ವಿ ಆಯಿತು. ನಮ್ಮ ರೈತ ನಾಯಕರಾದಂಥ ನಮ್ಮ ಅಪ್ಪಯ್ಯನವರ ಬುನಾದಿ ಹಾಕ್ಕೊಟ್ಟಿರೋದು ಈ ಒಂದು ಕಾರ್ಯಕ್ರಮವನ್ನು. ಇದು ಸತತ ಕಾಲ ನಾವು ಇನ್ನೂ ಮುಂದಕ್ಕೆ 1 ವರ್ಷಕ್ಕಿಂತ 1 ವರ್ಷ ಹೆಚ್ಚಿಗೆ ಮಾಡ್ತೀವಿ. ಸುಮಾರು 20 ಲೋಡಷ್ಟು ಹುಲ್ಲು ನಾವು ಕೊಟ್ಟಿದ್ದೀವಿ 4 ದಿನ ಒಳಗಡೆನೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಒಂದು 10 ಜನಕ್ಕೆ ಊಟ ಹಾಕೋದು ಒಂದೇ, ಗೋಮಾತೆಗೆ ಒಂದು ಕಟ್ಟು ಹುಲ್ಲು ಹಾಕೋದು ಒಂದೇ ಅಂತೇಳಿ ನಮ್ಮ ದೊಡ್ಡವರು ಒಂದು ಮಾತು ಹೇಳಿದರೆ ಅದು ನಿಜಾನೇ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ, ಯಾಕಂದರೆ ನಾವು ಯಾರ ಹತ್ರ ಮೆಚ್ಚುಗೆ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಲೊಬ್ಬ ಭಗವಂತ ನೋಡ್ತಾ ಇರ್ತಾನಂತೆ, ನೀನು ಏನು ಕೆಲಸ ಮಾಡ್ತಾ ಇರ್ತೀಯ ಅಂತೇಳಿ. ಆ ಭಗವಂತ ಆಶೀರ್ವಾದ ಇದ್ದರೆ ಎಲ್ಲೋ ಬೆಳಿಬೋದು. ನಿಜ ಒಂದು ಮಾತು ಹೇಳ್ತೀನಿ ನೋಡ್ರಿ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾಡಬಾರ್ದು ಅಂತೇಳಿ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ದಾರೆ. ನಾನು ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ತೀನಿ. ನೋಡಪ್ಪ, ನೀವು ಬರಲಿ ಕಾರ್ಯಕ್ರಮಕ್ಕೆ, ಬರದೇ ಇರಲಿ, ಇನ್ನೊಬ್ರು ಯಾರೋ ನೀವು ಷಡ್ಯಂತ್ರ ರೂಪಿಸೋದು ಮತ್ತೊಂದು ಯಾರೋ ಏನೂ ಆಗಲ್ಲಪ್ಪ. ಮೇಲಿರೋ ಭಗವಂತ ಒಬ್ಬ ನೋಡ್ಬೇಕು ನಮ್ಮನ್ನು ಅಷ್ಟೇ. ಭಗವಂತ ಒಬ್ಬ ನಿನ್ನ ಮೇಲೆ ಆಶೀರ್ವಾದ ಇದ್ದರೆ ಖಂಡಿತ ಅದು ಎಲ್ಲೋ ಕರ್ಕೊಂಡು ಹೋಗ್ತದೆ. ನಿಮ್ಮ ಮೇಲೆ ಆಶೀರ್ವಾದ ಇಲ್ಲ ಅಂದರೆ ಅದು ಆಗೋದಿಲ್ಲ. ನಾನು ಅವ್ರಿಗೆ ಹೇಳೋದಿಷ್ಟೇ, ಇನ್ನೊಬ್ರು ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ನಾನು ಹುಲ್ಲು ಕೊಡೋಕ್ಕೆ ಬಂದಿರೋದು ಯಾರು ನನ್ನ ಒಂದು ವೈಯಕ್ತಿಕವಾಗಿ ನಾನೇನು ಬಂದಿಲ್ಲ. ಇಲ್ಲಿ ಉಚಿತವಾಗಿ ಬರ್ತಕ್ಕಂಥ ರೈತರಿಗೆ, ದೂರದಿಂದ ಬರ್ತಕ್ಕಂಥ ರೈತರಿಗೆ ಹುಲ್ಲು ಕೊಡೋಕ್ಕೆ ಬಂದಿದ್ದೀನಿ ಹೊರತು ಇಲ್ಲಿ ಬೇರೆ ಥರದ ಉದ್ದೇಶ ಇಟ್ಕೊಂಡು ನಾನು ಬಂದಿಲ್ಲ. ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಕೈಯಲ್ಲಾದರೆ ಮಾಡಿ.
ಇಲ್ಲ ಅಂತಾರೆ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ಏನಾಗುತ್ತೋ ನಾನು ಸಂಪೂರ್ಣ ನಿಮ್ಗೆ ಈ ಒಳ್ಳೆ ಕೆಲಸಗಳು ಏನಾಗುತ್ತೋ ನಾನು ಸಂಪೂರ್ಣ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಏನೇನು ತೊಂದರೆ ಕೊಟ್ರಿ, ಯಾರು ತೊಂದರೆ ಕೊಟ್ರಿ, ನಿಮಗೆ ಈ ವಿಡಿಯೋ ಮುಖಾಂತರ ಹೇಳೋದಿಷ್ಟೇ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಬಸಪ್ಪನಿಗೆ ಹುಲ್ ಕೊಡೋಕೆ ಹೋಗಿ ನೀವು ನನ್ನ ಕೊಡಬಾರ್ದು ಅಂತೇಳಿ ಯಾರಿಗೆ ಎತ್ಕಟ್ಟಿದ್ದೀರಾ, ಯಾರಿಗೆ ಏನು ಮಾಡಿದ್ದೀರಾ ಅನ್ನೋದೆಲ್ಲ ನನಗೆ ಗೊತ್ತಿದೆ. ಆ ದೇವರು ನೋಡ್ಕೊತಾನೆ ಮೇಲಿರೋ ಭಗವಂತ ಅಂತೇಳಿ ಹೇಳಕ್ಕೆ ಬಯಸ್ತೇನೆ ನಾನು. ಇವಾಗ ನಿನ್ನೆ ರೈತ ದಿನೋತ್ಸವ ಇತ್ತು, ರೈತರಿಗೆ ಏನಾರ ವಿಶೇಷವಾಗಿ ಕಾರ್ಯಕ್ರಮ ಮಾಡಿದ್ದೀರಾ? ಹೌದು, ನಿನ್ನೆ ವಿಶ್ವ ರೈತರ ದಿನಾಚರಣೆ ಅಂಗವಾಗಿ ನಾವು ಪಾದ ಪೂಜೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಒಬ್ಬ ದೇಶದ ಬೆನ್ನೆಲುಬು ಒಬ್ಬ ರೈತ ಅಂತ ನಾವು ಮಾತ್ರ ಹೇಳ್ಕೊತೀವಿ. ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿಗಳಾಗಿರ್ಬೋದು, ಯಾರಿಗಾನ ಆಗಲಿ, ರೈತರಿಗೆ ಇವತ್ತು ಒಂದು ಪಾದ ಪೂಜೆ ಅಂತ ಮಾಡಿದಾರ ನೋಡಿ. ಇಷ್ಟು ನೀವು ತೆಗೆದು ನೋಡ್ರಿ, ದೇಶದ ಬೆನ್ನೆಲುಬು ರೈತ ಅಂತೇಳಿ ಪ್ರಧಾನಿಯವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಆದರೆ ರೈತನಿಗೆ ಯಾವತ್ತನ ಆಗಲಿ ಯಾರನ್ನಾಗಲಿ ಪಾದ ಪೂಜೆ ಮಾಡಿದಾರ? ಆದರೆ ಯಾರೋ ಒಬ್ರು ಗುರುಗಳಿಗೆ ಮತ್ತೊಬ್ರಿಗೆ ಅವ್ರವ್ರು ಮಾಡ್ಕೊಳ್ಳಿ, ನಮ್ದು ಅಬ್ಜೆಕ್ಷನ್ ಏನಿಲ್ಲ. ಆದರೆ ಅನ್ನ ಕೊಡೋನಿಗೆ ಮೊದಲನೇ ಆದ್ಯತೆ ನಾವು ಕೊಡಬೇಕಲ್ವ? ಯಾಕೆ ಇನ್ನೂ ನಾವು ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಇಲ್ವಾ? ನಾನು ಅದನ್ನೇ ಹೇಳೋದು, ದಯಮಾಡಿ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ ಎಲ್ಲ ಜಾತ್ರೆಗಳು ಇದೇ ಥರ ನಡಿಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ಇದರಿಂದ ಒಂದು ವೇಕ್ ರೇಟ್ ಆಗಲಿ, ಒಂದು ಒಳ್ಳೆಯ ಒಂದು ಕ್ರಾಂತಿ ಆಗಬೇಕು. ರೈತರಿಗೆ ಕಾಲಿಗೆ ಎಲ್ಲ ಜಾತ್ರೆಗಳಲ್ಲೂ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಕಾರ್ಯ ಮುಂದುವರಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದರಿಂದ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಗುರಿ ಅನ್ನೋಕ್ಕೆ ಹೇಳಕ್ಕೆ ಇಚ್ಛೆ ಬರ್ತೀನಿ ಅಣ್ಣ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಘಾಟಿ ಜಾತ್ರೆಯಲ್ಲಿ ಭಾರಿ ದನಗಳ ಜಾತ್ರೆ ಸೇರಿದೆ. ಆದರೆ ಇಲ್ಲಿ ರೈತರಿಗೆ ಈ 1 ಲಕ್ಷ ರೂಪಾಯಿಯಿಂದ ಒಳಗಡೆ ಇರೋ ರಾಶಿಗಳಾದರೆ ರೈತರು ಕೊಂಡ್ಕೊತಾರೆ, ವ್ಯವಹಾರ ಮಾಡೋಕ್ಕೆ ಚೆನ್ನಾಗಿರ್ತೈತೆ. 1.5 ಆ ಸುಮಾರಾದರೆ ರೈತರು ಕೊಂಡ್ಕೊಳೋಕ್ಕೂ ಕಷ್ಟ ಇರ್ತೈತೆ, ಅವ್ರ ವ್ಯವಹಾರಗಳು ಮಾಡೋಕ್ಕೂ ಕಷ್ಟ ಇರ್ತೈತೆ. ಈ ಥರ ಇದೆ. ಅದರಲ್ಲೂ ಜಾಸ್ತಿ ದುಡ್ಡಿನ ಎತ್ತುಗಳು ಖರ್ಚಾಗೋದಂದ್ರೆ ಸ್ವಲ್ಪ ಕಷ್ಟ. ಹೊರಗಡೆ ಹೋಗೋದಕ್ಕೂ ಬರೋದಕ್ಕೂ ಅವ್ರಿಗೂ ಟ್ರಾನ್ಸ್ಪೋರ್ಟ್ಗೂ ಇನ್ನೊಂದು ಮತ್ತೊಂದಕ್ಕೂ ಎಲ್ಲದಕ್ಕೂ ಗಾಸಿ ಇರ್ತೈತೆ. ಆದರೆ ಇವಾಗ 1 ಲಕ್ಷದಿಂದ ಈಚೆ ಒಳಗಡೆ ಇರೋ ಎತ್ತುಗಳು ಸುಮಾರು ಎತ್ತುಗಳು ಖರ್ಚಾಗಿದೆ. ಅದರೊಳಗಡೆ ಇರೋಂಥ ಎತ್ತುಗಳು ಸ್ವಲ್ಪ ಕಮ್ಮಿನೇ, ಜಾಸ್ತಿ ಏನು ಅಂಥ ಎತ್ತುಗಳೇನು ಹೋಗಿಲ್ಲ. 1.5 ಒಳಗಡೆ ಮಾತ್ರ ಹೋಗಿರೋದು. 1 ಲಕ್ಷ 2 ಲಕ್ಷ ಅಂಥವು ಸ್ವಲ್ಪ ಕಮ್ಮಿನೇ ಹೋಗಿರೋದು. ಆದರೆ ಈ ಜಾತ್ರೆಯಲ್ಲಿ ಬಹಳ ಅದ್ಧೂರಿಯಾಗಿ ಜಾತ್ರೆ ಸೇರಿದೆ. ಜನಗಳಿಗೆ ಊಟದ ವ್ಯವಸ್ಥೆ ಮತ್ತು ಮೇವಿನ ವ್ಯವಸ್ಥೆ, ದನಕರುಗಳಿಗೆ ಮೇವಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇವೆಲ್ಲ ಮಾಡ್ತಾಯಿದ್ದಾರೆ. ತುಂಬ ಅನುಕೂಲ ಆಗಿದೆ. ಈ ಥರ ಎಲ್ಲ ಜಾತ್ರೆ ಸೇರಿ ತುಂಬ ಅನುಕೂಲ ಆಗಿದೆ. ರೈತರಿಗೆ ಏನು ಸ್ವಲ್ಪ ಕಷ್ಟ, ಇನ್ನೊಂದು ನಷ್ಟ ಅನ್ನೋದು ಏನೂ ಇಲ್ಲ, ಚೆನ್ನಾಗಿ ಅನುಕೂಲವಾಗಿದೆ. ಈ ಥರ ಮಾಡಿದ್ರೆ ರೈತರು ಇನ್ನು ಮುಂದೆ ಜಾತ್ರೆಗೆ ಇನ್ನೂ ಜಾಸ್ತಿ ಸೇರೋ ಸಂಖ್ಯೆಯಲ್ಲಿ ಜಾತ್ರೆ ಜನಗಳು ಸೇರಿ ಮುಂದಿನ ವರ್ಷದಲ್ಲಿ ಇನ್ನೂ ಜಾಸ್ತಿ ಸೇರಬೇಕು ಅನ್ನೋ ಹೆಚ್ಚಿನ ಆಸಕ್ತಿ ಜನಗಳಿಗಿರುತ್ತೆ.